ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ ಮತ್ತೆ ಬಂದೆ ಡ್ಯೂಟಿ ಮೇಲೆ. ಇವಾಗ ಬಂದು ಸ್ವಲ್ಪ ಲೇಟ್ ಆಯ್ತು ಇವತ್ತು. ಸ್ವಲ್ಪ ಏನಂತಂದ್ರೆ ಅಂಗಡಿ ಕಡೆ ಅದೆಲ್ಲ ಇರತ್ತಲ್ಲ ಗುರು, ಅದೆಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ಬಂದೆ ಡ್ಯೂಟಿ ಮೇಲೆ. ಬಂದೋನೆ ಫಸ್ಟ್ ಡ್ಯೂಟಿ ಮಾಡಿದೆ, ಇವಾಗ ಸೆಕೆಂಡ್ ಡ್ಯೂಟಿ ಮಾಡ್ತಾ ಇದೀನಿ. ಡ್ಯೂಟಿನ ಸ್ಟಾರ್ಟ್ ಮಾಡಿದ್ದು ಆಯ್ತು, ಡ್ಯೂಟಿ ಮೇಲೆ ಬಂದಿದ್ದು ಆಯ್ತು. ನೋಡೋಣ ಇವತ್ತು ಕಂಟಿನ್ಯೂ ಡ್ಯೂಟಿ ಸಿಗ್ತಾವೋ ಇಲ್ವೋ. ಯಾಕಂತಂದ್ರೆ ನಾನು ಒಬ್ರಿಗೆ ಅಮೌಂಟ್ ಕೊಡ್ಬೇಕು, ಸರಿನಾ? 12,000 ಕೊಡ್ಬೇಕು. 8,000 ರೂಪಾಯಿ ಎಲ್ಲೋ ಸಾಲ ಮಾಡಿದೆ, ಇನ್ನು 4,000 ಹಾಕ್ಬೇಕು. 9,000 ನನ್ನ ಹತ್ರ ಇದೆ. 3,000 ರೂಪಾಯಿ 25ನೇ ತಾರೀಕಿಂದ ಇಲ್ಲಿ ತನಕ ಅಡ್ಜಸ್ಟ್ ಮಾಡಕ್ಕೆ ಆಯ್ತಾ ಇಲ್ಲ ನನ್ ಕೈಯಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ನೋಡೋಣ ಇವತ್ತು ಅಮೌಂಟ್ ಏನಾದ್ರು ಅಡ್ಜಸ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. 10,000 ಏನಾದ್ರು ಕೊಟ್ಟು 2,000 ಆಮೇಲೆ ಕೊಡ್ತೀನಿ ಅಂತನಾದ್ರೂ ಹೇಳ್ಬೋದು. ಬಟ್ ಅದನ್ನೇ ಅಡ್ಜಸ್ಟ್ ಆಯ್ತಾ ಇಲ್ವಲ್ಲ. 10 ಕಂಪ್ಲೀಟ್ ಆಗ್ತಾ ಇಲ್ಲ. 9 ಹೆಂಗಾದ್ರೂ ಮಾಡಿ ಕಂಪ್ಲೀಟ್ ಮಾಡ್ಕೊಂಡೆ, ಇನ್ನು 1,000 ಅಡ್ಜಸ್ಟ್ ಆಯ್ತಾ ಇಲ್ಲ. ಇವತ್ತು ಮಾಡೋಣ, ಇವತ್ತು ಡ್ಯೂಟಿ ಮಾಡ್ಬಿಟ್ಟು 1,000 ಅಡ್ಜಸ್ಟ್ ಮಾಡೋಣ. ಇವತ್ತಿನ ಮುಗೀತು ಅಂತಂದ್ರೆ ಬೈತಾನಿದಾವ್ ಕಮಿಟ್ಮೆಂಟ್ ಅರ್ಧ ಬಾಗ್ಲ ಆಗೋದಂತೂ ಪಕ್ಕ. ಯಾಕಂದ್ರೆ ಒಂದು ವಾರದ್ದೈತೆ, ತಿಂಗಳದ್ದೈತೆ, ಎಲ್ಲ ಲೈನ್ ಆಗಿ ಬಂದ್ಬಿಟ್ಟಿದಾವೆ. ಎಂದಾ 2,500 ತಿಂಗಳದ್ದು, 2,500 ವಾರದ್ದು, 600 ರೂಪಾಯಿ ವಾರದ್ದು. ಇದೇ ಸಂಡೇ ಅನ್ನೋಷ್ಟ್ರಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ನೋಡೋಣ, ಆದಷ್ಟು ಮಾಡೋಣ ಟ್ರೈ. ಬನ್ನಿ. ಇಂದ್ರಾನಗರದಲ್ಲಿ ಬಂದು ಕಾಯ್ತಾ ಇದೀನಿ, ಒಂದು ಡ್ಯೂಟಿ ಬಿಡ್ತಾ ಇಲ್ಲ ಗುರುವೆ. ಏನ್ ಮಾಡೋದ್ ಹೇಳಿ. ಗೊತ್ತಿದ್ದ ಒಂದ್ ಕೈ ಬಾಡಿಗೆ ಬಂತು, ಇಂದ್ರಾನಗರ ಕರ್ಕೊಂಡ್ ಬಂದ್ಬಿಟ್ಟೆ. ಇನ್ನೂವರೆಗೂ ಒಂದು ಬಾಡಿಗೆ ಇಲ್ಲ. ವೈಟಿಂಗ್ ನೋಡೋಣ, ಯಾವ್ದಾದ್ರು ಸಿಕ್ಕರೆ ಸರಿ, ಸಿಗ್ಲಿಲ್ಲ ಅಂತಾನೆ ಏನು ಮಾಡಕ್ ಆಗಲ್ಲ. ಟೈಮ್ ಬಂದ್ಬಿಟ್ಟು 1 ಗಂಟೆ. ಬೆಳಗ್ಗೆಯಿಂದ ನಾನು ಅಷ್ಟೊಂದು ವಿಡಿಯೋಸ್ ರೆಕಾರ್ಡ್ ಮಾಡಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಅಷ್ಟೊಂದು ಡ್ಯೂಟಿಗಳು ಇಲ್ಲ. ಒದ್ದಾಡಿ ಎಷ್ಟು ಮಾಡಿದೀನಿ ಗೊತ್ತಾ? ಟೈಮ್ ಬಂದ್ಬಿಟ್ಟು 5:30. ಪೀಕ್ ಅವರ್ ಡ್ಯೂಟಿಗಳು ಬಿಡಬೇಕು. ಈ ಮೂಮೆಂಟ್ ಅಲ್ಲಿ ಡ್ಯೂಟಿಗಳು ಬಿಡ್ತಾ ಇಲ್ಲ. ಹೋಗ್ಲಿ 50 ರೂಪಾಯಿ ಡ್ಯೂಟಿ, ಅದನ್ನು ಬಿಡ್ತಾ ಇಲ್ಲ. ಹೇಳ್ಬೋದು ಕಮೆಂಟ್ ಅಲ್ಲಿ, ನೀವೆಲ್ಲ 50 ರೂಪಾಯಿ ಡ್ಯೂಟಿನ ಅಕ್ಸೆಪ್ಟ್ ಮಾಡಲ್ಲ, 60 ರೂಪಾಯಿ ಡ್ಯೂಟಿ ಎಲ್ಲ ಅಕ್ಸೆಪ್ಟ್ ಮಾಡಲ್ಲ, ಲೋಕಲ್ ಡ್ಯೂಟಿ ಎಲ್ಲ ಅಕ್ಸೆಪ್ಟ್ ಮಾಡಲ್ಲ. 86, 53, 1.84 ಲಾಂಗ್ ಬಾಡಿಗೆ, 12 ಕಿಲೋಮೀಟರ್ ಎಲ್ಲಾ ಬಾಡಿಗೆ ಹೊಡಿತಾ ಇದ್ದೀನಿ. 119, 132, 85, 50 ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ. ಅದೇ ಮಾಡೋಣ, ಡ್ಯೂಟಿಗಳೇ ಬರ್ತಾ ಇಲ್ಲ. ಬೆಳಗ್ಗೆಯಿಂದ ಅಷ್ಟೊಂದು ವಿಡಿಯೋಸ್ ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ ನಾನು. ಇದೇ ರೀತಿ ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಕಷ್ಟ ಇದೆ. ಕಮಿಟ್ಮೆಂಟ್ ಬೇಜಾನಿದಾವೆ. 1ನೇ ತಾರೀಕು ಅನ್ನೋಷ್ಟಲ್ಲ 5,000 ರೂಪಾಯಿ ಬೇಕು, ಆಗ್ತಾ ಇಲ್ಲ. ಎಷ್ಟೇ ಸೌಂಡ್ ಬಂತು, ಅನ್ನೋದ್ರ ಡ್ರೈವರ್ ಅಷ್ಟೇ. ಜಾಸ್ತಿ ಬಾಡಿಗೆನೂ ಇಲ್ಲ, ಏನು ಇಲ್ಲ. ಒದ್ದಾಡಿ 1,000 ರೂಪಾಯಿ ಮಾಡೋದು ಕೂಡ ಕಷ್ಟ ಆಗ್ಬಿಟ್ಟೈತಿ. ಹೇಳೋರೇನು ಕಮೆಂಟ್ ಅಲ್ಲಿ ಬಂದು ಹೇಳ್ತಾರೆ, ಲೋಕಲ್ ಡ್ಯೂಟಿ ಮಾಡಲ್ಲ, ಕರ್ದ್ ಕಡೆ ಬರಲ್ಲ. ಕರಿಯಕಾದ್ರೂ ಯಾರಾದ್ರೂ ಬೇಕ್ತಾನೆ? ಕರ್ದ್ ಕಡೆ ಬರೋಕೆ ರೋಡಲ್ಲಿ ಯಾರಾದ್ರೂ ಕರೀತಾರ? ಇಲ್ಲ. ಮೀಟರ್ ಬಾಡಿಗೆ ಆಯ್ತಪ್ಪ, ನಾನು ಮೀಟರ್ ಹಾಕ್ತಾ ನೋಡಿಸ್ತೀನಲ್ಲ, ನನಗೆ ಯಾಕೆ ಬಾಡಿಗೆ ಆಗ್ತಾ ಇಲ್ಲ? ಹೇಳ್ತಾರೆ, ತುಂಬಾ ಜನ ಹೇಳ್ತಾರೆ, ನೀವು ಮೀಟರ್ ಹಾಕಲ್ಲ, ಕರ್ದ್ ಕಡೆ ಬರಲ್ಲ, ಹಂಗೆ ಹಿಂಗೆ. ಏನ್ ಮಾಡೋಣ, ಇರೋ ಮೂವ್ಮೆಂಟ್ ಅಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಹೆಂಗಾಗ್ಬಿಟ್ಟೈತಿ ಗೊತ್ತಾ? ವರ್ಸ್ಟ್ ಅಂದ್ರೆ ವರ್ಸ್ಟ್. ಓಪನ್ ಅಪ್ ಆಗಿ ಹೇಳ್ತಾ ಇದೀನಿ, ಯಾರು ಕೂಡ ಆಟೋ ಲೈನ್ ಬರ್ಬೇಕು ಅಂತ ಏನ್ ಡಿಸೈಡ್ ಮಾಡಿದೀರಾ, ಬರಕ್ ಹೋಗ್ಬೇಡಿ. ಇನ್ವೆಸ್ಟ್ಮೆಂಟ್ ಇದ್ರೆ ಬೇರೆ ಎಲ್ಲಾದ್ರೂ ಮಾಡ್ಕೊಳ್ಳಿ, ಹೊಸ ಗಾಡಿಗೆ ಮಾತ್ರ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. CNG ಆಗ್ಲಿ EV ಆಗ್ಲಿ, ನನ್ಗೆ ಎಷ್ಟೇ ಜನ ಕೇಳಿದ್ರು ಕೂಡ ನಾನು ಓಪನ್ ಅಪ್ ಆಗಿ ಹೇಳೋದು ಒಂದೇ ಮಾತು, ಗಾಡಿಗಳನ್ನ ಇನ್ವೆಸ್ಟ್ ಮಾಡಬೇಡಿ, ಗಾಡಿಗಳನ್ನ ತಗೋಬೇಡಿ. ಬಟ್ ಇವಾಗಿರುವಂತ ಸಿಚುವೇಶನ್ ಆ ರೀತಿ ಇದೆ. ದುಡಿಮೆ ಆಗ್ತಾ ಇಲ್ಲ. ಅಪ್ಪ ನೋಡಿ, ಹೊಸ ಗಾಡಿ ಹೆಂಗ್ ಕೂತವ್ರೆ, ಮೊಬೈಲ್ ನೋಡ್ಕೊಂಡ್ ಕೂತವ್ರೆ, ಡ್ಯೂಟಿಗಳು ಬೀಳ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಮಾತಾಡೋಗೂ ಇಲ್ಲ. ಮಾತಾಡೋದನ್ನು ಎಲ್ಲದಕ್ಕೂ ನೀವೇ ಕಾರಣ, ನಾನೇ ಕಾರಣ. ನೀವು ಬ್ಲಾಗ್ ಅಲ್ಲಿ ಹೇಳಿ ಜಾಸ್ತಿ ಗಾಡಿಗಳು ಬಂದಿರೋದು, ಹಂಗೆ ಹಿಂಗೆ ಅಂದ್ರೆ ಎಲ್ಲಾ ಗುಬೆ ನನ್ ತಲೆ ಮೇಲೆ ಕುಂಬಿಸ್ತವ್ರೆ. ನಾನೇನು ಮಾಡೇ ಇಲ್ಲ, ಆದ್ರೂ ನೀನೇ ಕಾರಣ. ನನ್ ಯಾರಾದ್ರೂ ಹೇಳಿದ್ನ ಗಾಡಿ ನೀವು ತಗೊಳ್ಳಿ, ಸೇಲ್ ಮಾಡ್ಸಿದೀನ ಗಾಡಿನ ನಾನು? ಪ್ರಮೋಷನ್ ಮಾಡಿದೀನಿ ಗುರುವೆ ಅಂಗಡಿದು. ಇವಾಗ ಒಂದ್ ಶೋರೂಮ್ ಪ್ರಮೋಷನ್ ಮಾಡ್ಬೇಕಾಗಿರುತ್ತೆ, ಮಾಡಿರ್ತೀನಿ. ಹಂಗಂದ್ಬಿಟ್ಟು ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ಕೊಂಡ್ ತಿರ್ಗಾಡಿದ್ರೆ ಏನ್ ಉಪಯೋಗ? ಬಾಡಿಗೆ ಬಂದೈತೆ, ಅಲ್ಲಿಗೆ ಹೋಗ್ತಾ ಇದ್ದೆ ಈ ಗ್ಯಾಸ್ ನಿಲ್ಸೋಣ ಅಂತ. ಪ್ಯಾಸೆಂಜರ್ ಬಸ್ ವಾಪಸ್ ತಿರುಗಿಸ್ಕೊಂಡ್ ಬಂದಿದ್ದು. ಇದ್ದಿದ್ ಕ್ಯಾಶ್ 500 ರೂಪಾಯಿ, ನಾನು 380 ರೂಪಾಯಿ CNG ನಾನೇ 380 ರೂಪಾಯಿ CNG, 120 ರೂಪಾಯಿ ಪೆಟ್ರೋಲ್. ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್, ಏನು ಎತ್ತ. ನನಗಂತೂ ತಲೆ ಕೆರ ಹಿಡ್ದು ಹೋಗ್ಬಿಟ್ಟೈತೆ ಗುರುವೆ, ನಿಜವಾಗ್ಲೂ ಹೇಳ್ತೀನಿ. ಅರ್ನಿಂಗ್ ಆಗ್ತಾ ಇಲ್ಲ, ಕಮಿಟ್ಮೆಂಟ್ ಗಳು ಬೇಜಾನು. ಏನ್ ಮಾಡೋದ್ ಹೇಳಿ? ಅಲ್ಲಿಂದ ಒಂದ್ ಬಾಡಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡ್ದ, ಅಲ್ಲಿಂದ ಒಂದ್ ಲೋಕಲ್ 50 ರೂಪಾಯಿ ಬಾಡಿಗೆ ಇಲ್ಲಿ ಬಿಟ್ಟೆ. ಇಲ್ಲೇ ಪಕ್ಕದಲ್ಲಿ CNG ಅಲ್ವಾ, ಅದಕ್ಕೆ ಒಂದ್ ಹಾಕಿಸ್ಕೊಂಡೆ. 2 ಡ್ಯೂಟಿ ಮಾಡಿದ್ದು, ಅದಾದ್ಮೇಲೆ ಸೊಂಡೆ ಇಲ್ಲ. ಒಂದು 50, ಒಂದು 80 ಹೋಗಿ ಒದ್ದಾಡಿ 1,000 ರೂಪಾಯಿ ಮಾಡೋದು ಕೂಡ ಕಷ್ಟ ಆಗಿದೆ. ನೋಡೋಣ ಬನ್ನಿ, ಸಿಕ್ಕರೆ ಸರಿ, ಸಿಗ್ಲಿಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ಇರುವಂತ ಸಿಚುವೇಶನ್ ಅಲ್ಲಿ ಒದ್ದಾಡ್ಬೇಕು ದುಡ್ಡುಗಳಲ್ಲೇ. ಅದಾದ್ರು ಸಿಕ್ಕರೆ ಸರಿ, ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು? ಏನು ಮಾಡಕ್ ಆಗಲ್ಲ, ಖಾಲಿನೇ ಹೋಗೋದು ಮನೆ ಕಡೆ. ಆಲ್ಮೋಸ್ಟ್ 3 ಡೇಸ್ ಇಂದ
3,000 ಅಡ್ಜಸ್ಟ್ ಮಾಡಕ್ಕೆ ಒದ್ದಾಡ್ತಾ ಇದೀವಿ ನಾವು. 9,000 ರೆಡಿ ಐತೆ, 12,000 ಒಬ್ರಿಗೆ ಕೊಡ್ಬೇಕು. ಆ 3,000 ರೂಪಾಯಿಗೆ ಒದ್ದಾಡ್ತಾ ಇದೀವಿ, ದುಡಿಮೆ ಆಗ್ತಾ ಇಲ್ಲ. ಕಮಿಟ್ಮೆಂಟ್ ಹಂಗಿದಾವೆ, ಸಣ್ಣ ಪುಟ್ಟ ಕಮಿಟ್ಮೆಂಟ್ ಗಳಿದಾವೆ, ಒದ್ದಾಡ್ತಾ ಇದೀವಿ. ಎಲ್ಲಿವರೆಗೂ ಬೈಕ್ ಟ್ಯಾಕ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಬರಲ್ವೋ ಅಲ್ಲಿ ತನಕ ಇದು ಒದ್ದಾಟ ಇದ್ದೇ ಇರುತ್ತೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೊಂಡು ಅವ್ರಿಗೆ ಅಂತ ಪರ್ಮಿಷನ್, ಪರ್ಮಿಟ್, ರೆಗ್ಯುಲೇಷನ್ಸ್, ರೂಲ್ಸ್ ಮಾಡ್ತಾವ ಅಂತಂದ್ರೆ ಬದುಕೋತೀವಿ. ಇಲ್ವಾ ಹಚ್ಬಿಟ್ಟು ಇದಾಗದೆ. ಯಾಕಂದ್ರೆ ಹಂಗೈತೆ ಪರಿಸ್ಥಿತಿ. ಬರೀ ನಂದು ಒಬ್ಬತ್ತಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒತ್ತಾಡಿ ಮಾಡಿದ್ರು ಲಾಂಗ್ ಅಲ್ಲಿ ಹೋದ್ರೆ ನಿಮ್ಗೆ ಡ್ಯೂಟಿ ಸಿಗಲ್ಲ. ಲಾಂಗ್ ಹೋಗ್ತೀರಾ, ಎಷ್ಟೇ ಲಾಂಗ್ ಹೋಗಿ ಖಾಲಿ ಬರ್ಲೇಬೇಕು. ಹಂಗಿದಾವ್ ಸಿಚುವೇಶನ್ಸ್. ಲಾಂಗ್ ಹೋದ್ರೆ ಸಿಕ್ಕರೆ ಸರಿ, ಸಿಗ್ಲಿಲ್ಲ ಖಾಲಿನೇ ಹೋಗೋದು. 50 ರೂಪಾಯಿದು 17:59 ಲಾಸ್ಟ್ ಬಾಡಿಗೆ ಮಾಡಿದ್ದು. ಟೈಮ್ ಬಂದ್ಬಿಟ್ಟು 6:16, 15 ನಿಮಿಷ ಆಯ್ತು. 50 ರೂಪಾಯಿ ಡ್ಯೂಟಿ. ಖಾಲಿ ಗಾಡಿ ಪ್ಯಾಸೆಂಜರ್ ಅವ್ರೆ, ಖಾಲಿ ಗಾಡಿ ಪ್ಯಾಸೆಂಜರ್ ಅವ್ರೆ, ಖಾಲಿ ಗಾಡಿ ಪ್ಯಾಸೆಂಜರ್ ಅವ್ರೆ. ಎಷ್ಟು ಖಾಲಿ ಗಾಡಿಗಳು. ಬರೀ ಆಟೋದವ್ರು ಬಾಳು. ಯಾರು ಹೇಳಕ್ಕಾಗಲ್ಲ, ಯಾರು ಕೇಳಕ್ಕಾಗಲ್ಲ, ಯಾರು ಇದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಲೈವ್ ಅಲ್ಲಿ ಬಂದ್ಬಿಟ್ಟು ಬಾಯಿ ಬರ್ತೊಳಕ್ ಅಷ್ಟೇ ಸೀಮಿತವಾಗಿದೆ. ಬಿಸ್ನೆಸ್ ಎಲ್ಲ ಡ್ಯೂಟಿ ಇಲ್ಲ, ಬಿಸ್ನೆಸ್ ಎಲ್ಲ ಡ್ಯೂಟಿ ಇಲ್ಲ, ಬಿಸ್ನೆಸ್ ಎಲ್ಲ ಡ್ಯೂಟಿ ಇಲ್ಲ. ಇಷ್ಟೇ, ಏನು ಮಾತಾಡಲ್ಲ. ನಥಿಂಗ್ ಟು ಡು. ಯಾರಿಗೂ ಏನು ಹೇಳೋ ಆಗಿಲ್ಲ, ಯಾರಿಗೂ ಕೇಳೋ ಆಗಿಲ್ಲ. ಅದು ಹೈಕೋರ್ಟ್ ಇಂದ ತೀರ್ಪು ಬಂತು. ಏನಂತ ತೀರ್ಪು ಬಂತು ಗೊತ್ತಾ ನಿಮ್ಗೆ? 111 ಪೇಜ್ ಇದೆ. 111 ಪೇಜ್ ಅಲ್ಲಿ ಬಂದಿರುವಂತ ತೀರ್ಪಿನ ಬಗ್ಗೆ ಹೇಳ್ತೀನಿ ಕೇಳಿ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅನ್ಯ ಹೈಕೋರ್ಟ್ ಹೇಳಿರುವಂತ ವಿಚಾರ, ಬೈಕ್ ಟ್ಯಾಕ್ಸಿಗಳಿಗೆ ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ ಪರ್ಮಿಷನ್ ಇಲ್ಲ ಅಂತ ನೀವ್ ಹೇಳೋ ಆಗಿಲ್ಲ. ಅವ್ರಿಗೂ ಕೂಡ ಅನುಮತಿಯನ್ನ ನೀಡಿ, ಬೈಕ್ ಟ್ಯಾಕ್ಸಿ ಸರ್ವಿಸ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ನೀಡಿ, ಅದಕ್ಕೆ ಆದಂತಹ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಗಳನ್ನ ನೀವು ಮಾಡಿ. ಇನ್ನು ಓಲಾ, ಊಬರ್, ರ್ಯಾಪಿಡೋ ಅಗ್ರಿಗೇಟರ್ ಕಂಪನಿಗಳಿಗೆ ಯಾವ ಗಾಡಿ ಬೇಕಾದ್ರೂ ಆ ಗಾಡಿ ಓಡಿಸೋ ಆಗಿಲ್ಲ. ಅದಕ್ಕೆ ಅಂತ ಪರ್ಮಿಟ್ ಇರಬೇಕು, ಎಲ್ಲೋ ಬೋರ್ಡ್ ಮಾಡಿಸಿರ್ಬೇಕು. ಅದಕ್ಕೆ ಅಂತಹ ಕೆಲವೊಂದು ಕಾನೂನುಗಳನ್ನ ರೂಪಿಸಬೇಕು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣಿಕರನ್ನ ಸಾಗಿಸೋಕೆ ಅದು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಆಗುತ್ತೆ. ಅಗ್ರಿಗೇಟರ್ ಕಂಪನಿಗಳು ಏನ್ ಹೇಳಿರೋದು, ಇಲ್ಲ ನಾವು ಟೆಕ್ನಾಲಜಿ ಅಷ್ಟೇ, ನಾವು ಒಂದು ಪ್ಲಾಟ್ಫಾರ್ಮ್ ತರ ಕನೆಕ್ಟ್ ಮಾಡಕ್ ಅಷ್ಟೇ ಯೂಸ್ ಮಾಡ್ತೀವಿ. ಕನೆಕ್ಟ್ ಮಾಡಕ್ಕಲ್ಲ. ನೀವು ಪ್ರಯಾಣಿಕರನ್ನ ಹಣಕ್ಕೋಸ್ಕರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸ್ತೀರಾ ಅಂತಂದ್ರೆ ಅದು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಆಗುತ್ತೆ. ಅದಕ್ಕೆ ಅಂತ ನೀವು ಪರ್ಮಿಟ್ ಗಳನ್ನ ತಗೊಳ್ಳೇಬೇಕು ಅಂತ ಹೈಕೋರ್ಟ್ ಹೇಳಿರೋದು. ಇವಾಗ ನಮ್ಮ ಚಾಲಕರ ನಾಯಕರುಗಳು ಸ್ವಲ್ಪ ಯೋಚನೆ ಮಾಡಿ, ಚಾಲಕರಿಗೋಸ್ಕರ ಸಾರಿಗೆ ಸಚಿವರನ್ನ ಮೀಟ್ ಆಗಿ ಮಹಾರಾಷ್ಟ್ರದಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಡೀತಾ ಇದೆ ಬೈಕ್ ಟ್ಯಾಕ್ಸಿ ವಿಚಾರವಾಗಿ, ಅದಕ್ಕೆ ಅಂತ ಪರ್ಮಿಟ್ ಗಳನ್ನ ನೀಡಿದ್ದಾರೆ. ಎಲೆಕ್ಟ್ರಿಕ್ ಗಾಡಿಗಳಿಗೆ ಇವಾಗ ಸಿಂಗಲ್ ಗಾಡಿಗಳಿಗೆ ಪರ್ಮಿಟ್ ಸಿಗಲ್ಲ. ಒಂದು 50 ಮಿನಿಮಮ್ ಗಾಡಿಗಳು, ಫ್ಲೀಟ್ ಸರ್ವಿಸ್ ಗಳು ಏನಿದಾವಲ್ಲ, ಆ ರೀತಿ ಬಂದ್ರೆ ಅದಕ್ಕೆ ಪರ್ಮಿಟ್ ಗಳು ಸಿಗುತ್ತೆ. ಎಷ್ಟೇ ಗಾಡಿಗಳಿಗೆ ನಾವು ಪರ್ಮಿಟ್ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ, ಸಾರಿಗೆ ಸಚಿವರು ಮೇಲೆ ಒತ್ತಡ ಹಾಕ್ಬೇಕು. ಯಾರು ಯಾರು ಚಾಲಕ ಸಂಘಟನೆಗಳನ್ನ ಕಟ್ಕೊಂಡಿದ್ದಾರೆ ಅವರೆಲ್ಲ ಒಗ್ಗೂಡಿ ಸಾರಿಗೆ ಸಚಿವರಿಗೆ ಒತ್ತಡ ಹೇರಬೇಕು. ಅವ್ರಿಗೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಎಲೆಕ್ಟ್ರಿಕ್ ಬೈಕ್ ಸ್ಕೀಮ್ ಇತ್ತಲ್ಲ ಅದೇ ರೀತಿ ಪೆಟ್ರೋಲ್ ಗಾಡಿ ಓಡಿಸೋ ಆಗಿಲ್ಲ, ಎಲೆಕ್ಟ್ರಿಕ್ ಗಾಡಿಗಳಿಗೆ ಮಾತ್ರ ಅವಕಾಶ. ಅದಕ್ಕೂ ಕೂಡ ಎಲ್ಲೋ ಬೋರ್ಡ್ ಕಡ್ಡಾಯ, ಪರ್ಮಿಟ್ ಬೇಕೇ ಬೇಕು, DL ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಈ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಬಂದ್ರೆ ಖಂಡಿತವಾಗ್ಲೂ ಬೈಕ್ ಟ್ಯಾಕ್ಸಿನ ನಮ್ಗೆ ಅಷ್ಟೊಂದು ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ಸಾಫ್ಟ್ವೇರ್, IT-BT ಯಾರ್ಯಾರು ಮಾಡ್ತಾ ಇದಾರೆ ಎಲ್ಲರೂ ಕೂಡ ಬಂದ್ಬಿಟ್ಟು ರ್ಯಾಪಿಡೋ ಮಾಡ್ತಾ ಇದ್ದಾರೆ. ಜಸ್ಟ್ ಮೊನ್ನೆ ಒಂದು ಸಾಫ್ಟ್ವೇರ್ ಹುಡುಗಿ, ಅವಳ ಹೆಸರು ಏನೋ ಗೊತ್ತಿಲ್ಲ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಹೇಳ್ತೀನಿ ರೀ ಒಂದೇ ನಿಮಿಷ. ಆ ಹುಡುಗಿ ಹೆಸರು ಬಂದ್ಬಿಟ್ಟು ಸೌಮ್ಯ ಅಂತ. ಆ ಹುಡುಗಿ ಇವಳೆ ರ್ಯಾಪಿಡೋ ಜೊತೆ ಕೊಲ್ಯಾಬ್ ಮಾಡಿದಾಳೆ. ಶಿ ಈಸ್ ಆಲ್ಸೋ ಏನ ಇನ್ಫ್ಲುಯೆನ್ಸರ್. ಚೆನ್ನಾಗಿ ದುಡ್ಡು ಬರತೈತೆ, ಆದ್ರೂ ರ್ಯಾಪಿಡೋ ಮಾಡ್ಲೇಬೇಕು. 50 ರೂಪಾಯಿ ಗತಿಗೆಟ್ಟು ನೀವು ಕೂಡ ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, 50 ರೂಪಾಯಿಗೆ ನಾವ್ ಇಲ್ಲಿ ಲಾಟ್ರಿ ಹೊಡಿತಾ ಇದೀವಿ. 50 ರೂಪಾಯಿ ಬಾಡಿಗೆ ಬಂದ್ರೆ ಸಾಕು ಅಂತ ಇವರು 50 ರೂಪಾಯಿಗೆ ಬಂದು ಆ 50 ರೂಪಾಯಿನ ಕಿತ್ಕೊಂಡು ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆನ್ಯುವಲ್ ಪ್ಯಾಕೇಜ್ ಏನಿಲ್ಲ ಅಂತಂದ್ರು 20 ಲಕ್ಷಕ್ಕಿಂತ ಕಮ್ಮಿ ಇರೋದೇ ಇಲ್ಲ. ನಾನು ಅವ್ರ ಕೆಲಸ ಮಾಡ್ಬೇಕು ಅಂತಂದ್ರೆ ನನಗಿಲ್ವಲ್ಲ, ಓದು ಬರಹ ಗೊತ್ತಿಲ್ಲ. ಐ ಆಮ್ ನಾಟ್ ಅನ್ ಎಜುಕೇಟೆಡ್, ಐ ಆಮ್ ಅನ್ಎಜುಕೇಟೆಡ್. ನನ್ಗೆ ಗೊತ್ತಿರೋದು ಒಂದೇ, ಡ್ರೈವಿಂಗ್ ಕೆಲಸ, ಆಟೋ, ಕ್ಯಾಬ್ ಅದನ್ನೇ ಮಾಡ್ಕೊಂಡಿರ್ತೀನಿ. ಅದು ಬಿಟ್ರೆ ಬೇರೆ ಬರಲ್ಲ ನಂಗೆ. ಕಂಪ್ಯೂಟರ್ ನನ್ಗೆ ಗೊತ್ತೇ ಆಗಲ್ಲ. ಮೊಬೈಲ್ ಅಲ್ಲಿ ಏನೋ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ ಅಷ್ಟೇ. ಸಾಫ್ಟ್ವೇರ್ ಇಂಜಿನಿಯರ್, ವರ್ಷಕ್ಕೆ 20 ರಿಂದ 40 ಲಕ್ಷ ಸಂಬಳ, ಆದ್ರೂ 50 ರೂಪಾಯಿಗೆ ರ್ಯಾಪಿಡೋ ಮಾಡಕ್ ಬಂದಿದ್ದಾರೆ. ಏನ್ ಹೇಳೋಣ? ಈ ರೀತಿ ಆಗುತ್ತೆ. ಈ ರೀತಿ ಆದ್ರೆ ನಮ್ಮ ಹೊಟ್ಟೆ ಮೇಲೆ ಖಂಡಿತವಾಗ್ಲು ಅನ್ಎಂಪ್ಲಾಯ್ಮೆಂಟ್ ಇದಾರಾ? ಅವ್ರಿಗೆ ಅಂತ ನೀವು ಕೊಡಿ, ಪರ್ಮಿಷನ್ ಗಳನ್ನ ಕೊಡಿ, ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಮಾಡಿ, ಕಾನೂನುಗಳನ್ನ ಮಾಡಿ. ಇಲ್ಲ, ಕೇಳೋರು ಹೇಳೋರು ಯಾರು ಇಲ್ಲ. ಬೇಕಾಬಿಟ್ಟಿ ಕರ್ನಾಟಕ MP, UP, MH, KL, TN ಯಾವ ರಾಜ್ಯದ ಗಾಡಿನೂ ಬನ್ನಿ ರ್ಯಾಪಿಡೋ ಮಾಡ್ತೀವಿ, ಯಾರು ಕೇಳೋರಿಲ್ಲ. KL ಅವರೇ ಜಾಸ್ತಿ ಇರೋದು. ಹೇಳ್ಬೇಕು ಅಂತಂದ್ರೆ KL ಕೇರಳ, TN ತಮಿಳುನಾಡು, AP, ಆಂಧ್ರ ಪ್ರದೇಶ್. ಹೇಳ್ಕೊಳ್ಳಿ ಸರ್,
ಬೆಂಗಳೂರ್ದು ನಿಮ್ಗಾಗೋ ದುಡಿಮೆ ನಿಮ್ಗಾಗತ್ತೆ, ನಮ್ಗಾಗೋ ದುಡಿಮೆ ನಮ್ಗಾಗತ್ತೆ ಅಂತ ಕಥೆಗಳನ್ನ ಮಾತ್ರ ಹೇಳ್ಬೇಡಿ. ಓಪನ್ ಅಪ್ ಆಗಿ ಹೇಳ್ತಾ ಇದೀನಿ. ನೀವ್ ಹೇಳೋ ಕತೆ ಹೆಂಗೈತು ಅಂತಂದ್ರೆ, ಆ ಇರುವೆ ಭಾರ ಇರುವೆಗಿರುತ್ತೆ, ಆನೆ ಭಾರ ಆನೆಗೆ ಗೊತ್ತು. ಆನೆ ಭಾರ ಅಂತಂದು ಇರುವೆ ಮೇಲೆ ಹಾಕಕ್ಕಾಗಲ್ಲ. ಇರುವೆ ಭಾರ ಅಂತ ತಗೊಂಡೋಗಿ ಆನೆ ಮೇಲೆ ಹಾಕಿದ್ರು ನಡೆದೋಗುತ್ತೆ. ಇವು ಇರುವೆಗಳು, ಅವು ಆನೆಗಳು. ಈ ಆನೆ ಸಾಕಕ್ ನಮ್ಗೆ ಎಷ್ಟು ಕಷ್ಟ ಇದಾವೆ, ಎಷ್ಟು ಕಮಿಟ್ಮೆಂಟ್ ಗಳಿದಾವೆ, ಲೋನ್ಗಳು ಕಟ್ಟಿಲ್ಲ, ಸಾಲ ಪೆಂಡಿಂಗ್ ಅಲ್ಲಿ ಇದಾವೆ, ಎಷ್ಟೆಷ್ಟು EMI ಗಳಿದಾವೆ, ಸಂಘದ ಸಾಲಗಳು, ಡೈಲಿ ಫೈನಾನ್ಸ್, ಚೀಟಿ, ಸಣ್ಣ ಪುಟ್ಟನ ನಮ್ದು ಇಷ್ಟುದ್ದ ಐತೆ. ಒಂದು ಸಾಲ ಮಾಡಕ್ ನಾವ್ ಹೇಳಿದ್ವಾ? ಗುರುವೆ ನೀವ್ ಯಾರು ಹೇಳಿಲ್ಲ. ನನ್ನ ಸಾಲ ನಾನ್ ಕಟ್ತೀನಿ, ನಾನ್ ತೀರಿಸ್ತೀನಿ. ಆ ತೀರ್ಸಕ್ ಆ ದುಡಿಮೆ ಬೇಕು ನಮ್ಗೆ. ದುಡಿಮೆನೆ ಇಲ್ಲದೆ ತೀರ್ಸು ಅಂದ್ರೆ ಎಲ್ಲಿಂದ ತೀರ್ಸೋದು? ನಾವ್ ಹೇಳಿದ್ವಾ ನಿಮ್ಗೆ ಸಾಲ ಮಾಡು ಅಂತ? ನೀವ್ಯಾರು ಹೇಳಿಲ್ಲ ಗುರುವೆ. ನನ್ನ ಕಷ್ಟಕ್ಕೆ ನಾನ್ ಸಾಲ ಮಾಡ್ಕೊಂಡಿರೋದು. ಏನಕ್ಕಂತಂದ್ರೆ ದುಡಿತೀನಿ ಅನ್ನೋ ಒಂದ್ ನಂಬಿಕೆ ಮೇಲೆ. ಆ ದುಡಿಮೆನೆ ಇಲ್ಲ ಅಂದ್ಮೇಲೆ ನಂಬಿಕೆ ಎಲ್ಲಿರುತ್ತೆ? ಎಲ್ಲಾ ಪ್ರಶ್ನೆಗಳಿಗೂ ಇಲ್ಲೇ ಉತ್ತರ ಹೇಳ್ಬೋದು ತುಂಬಾ ಜನ. ನಾವ್ ಹೇಳಿದ್ವಾ ಸಾಲ ಮಾಡು ಅಂತ, ಸಾಲ ಸುಲ ಮಾಡಿ ತಗೊಳ್ಳೋಕೆ? ಗುರುವೆ ಪಾಯಲ್ ಕೆಟ್ಟ ಪದಾನೇ ಬರ್ತಾವ ನನಗೆ. ಬಟ್ ಬೇಡ, ಕೆಟ್ಟದಾಗಿ ಹೇಳೋದು ಬೇಡ. ಸಾಲ ಯಾರು ಹೇಳಿಲ್ಲ, ನನ್ನ ಸಾಲ ನಾನ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ? ದುಡಿಮೆ ಇದೆ ಅನ್ನೋ ಒಂದು ಭರವಸೆ ಮೇಲೆ. ಆ ದುಡಿಮೆನ ಕಿತ್ಕೋತಾ ಇದ್ರಲ್ಲ ನೀವುಗಳು, ಅದಕ್ಕೆ ನಾವ್ ಹೇಳಿದ್ದು. ಹೌದು, ಓಪನ್ ಅಪ್ ಆಗಿ ಹೇಳ್ತೀನಿ, ರ್ಯಾಪಿಡೋ ಇಂದಾನೇ ದುಡಿಮೆ ಇಲ್ಲ. ಅದೇ ರ್ಯಾಪಿಡೋದಲ್ಲಿ ನಾನು ಎಷ್ಟು ಮಾಡಿದೀನಿ ತೋರಿಸ್ಕೊಡ್ತೀನಿ ನಿಮ್ಗೆ. ಇನ್ನು ಕತೆಗಳು ಇದು. ಒಂದ್ ನಿಮಿಷ. 10 ಆರ್ಡರ್ ಕ್ಯಾನ್ಸಲ್ ಆಗಿದಾವೆ, ಅದಕ್ಕೆ ನಿನ್ ಡ್ಯೂಟಿ ಬರಲ್ಲ. ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡಿದ್ರು ಕೂಡ ನಂದೇ ಮೈನಸ್ ಆಗೋದಲ್ಲಿ. ಹೊಸ ರೂಲ್ಸ್ ಯಾರಿಗೂ ಗೊತ್ತಿಲ್ಲ. ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡಿದ್ರು ಕೂಡ ರೈಡರ್ ಪರ್ಫಾರ್ಮೆನ್ಸ್ ಎಕ್ಕುಟ್ಟು ಹೋಗೋದು ನಂದು. ಬಾಡಿಗೆ ಅಕ್ಸೆಪ್ಟ್ ಮಾಡ್ತೀನಿ, ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡ್ತಾರೆ, ರೈಡರ್ ಪರ್ಫಾರ್ಮೆನ್ಸ್ ನಮ್ದೇ ಹೋಗೋದು. ಹೊಸ ರೂಲ್ಸ್ ಗೊತ್ತಿಲ್ಲ ನಿಮ್ಗೆ? ಗೊತ್ತಿದ್ರೆ ನೋಡ್ಕೊಳ್ಳಿ. ಹೇಳಿ ಸರ್. ಹೇಳಿ. ಅಯ್ಯೋ ಸರ್, ನಾನೇ ಲಾಟ್ರಿ ಹೊಡಿತಾ ಇದೀನಿ ಸರ್. 300 ರೂಪಾಯಿ ಐತೆ ಸರ್. 500 ರೂಪಾಯಿ ಗ್ಯಾಸ್ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದೆ. 300 ರೂಪಾಯಿ ಇಟ್ಕೊಂಡು ಕೂತಿದ್ದೀನಿ ಸರ್. ವಿಡಿಯೋ ಮಾಡ್ತಾ ಇದ್ದೀನಿ, ಹಂಗೆ ಇರಿ. ಎಷ್ಟ್ ಮಾಡಿದ್ರಿ ಸರ್? ಎಷ್ಟ್ ಗಂಟೆಗೆ ಬಂದಿದ್ದೀರಾ? ಅಯ್ಯೋ, ನಾನ್ 4 ಗಂಟೆಗೆ ಬಂದು ಹಾ, ಬೇಜಾರಾಗಿ ಕೂತಿದ್ದೀನಿ. ಜೋರಾಗಿ ಹೇಳಿ ಸ್ವಲ್ಪ. 4 ಗಂಟೆಗೆ ಬಂದು ಇನ್ನೂ 1 ರೂಪಾಯಿ ಬೋಣಿ ಮಾಡಿಲ್ಲ ಸರ್. 4 ಗಂಟೆಗೆ ಬಂದು ಇನ್ನೂ 1 ರೂಪಾಯಿ ಬೋಣಿ ಮಾಡಿಲ್ಲ. 3 ಅವರ್ ಆಯ್ತು. 3 ಅವರ್ ಅಲ್ಲಿ ಏನ್ ಲೋಕಲ್ ಬೀಳ್ತಾ ಇಲ್ವಾ, ಲಾಂಗು ಬೀಳ್ತಾ ಇಲ್ವಾ? ಇಲ್ಲ, ವಿಡಿಯೋ ಕೆಳಗಡೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ನಿಮಗ್ ದುಡಿಯಕ್ ಆಗ್ಲಿಲ್ಲ ಅಂತಂದ್ರೆ 50 ರೂಪಾಯಿ ಬಾಡಿಗೆ ಮಾಡಲ್ಲ, ಮೀಟರ್ ಹಾಕಲ್ಲ. ಸರ್ ಮೀಟರ್ ಬಾಡಿಗೆ ಏನಾದ್ರು ಸಿಗ್ತೈತಾ ಸರ್? ಹೋಗ್ಲಿ. ಮೀಟರ್ ಬಾಡಿಗೆ ಸರ್. ಓಲಾ ಒಬ್ಬರ್ ಅಲ್ಲಿ ನಾನು 100 ರೂಪಾಯಿ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅದ್ರಲ್ಲಿ. ಅದು ಅದೇ ಬೇರೆ ಏನಾದ್ರು ಇಲ್ಲ ಮಾತಾಡ್ಕೊಂಡು ಹೋಗ್ತೀರಾ? ಅದೇ ಅಲ್ಲ, ಅದ್ರಲ್ಲೂ ಮೀಟರ್ಗಿಂತ 10-20 ರೂಪಾಯಿ ಕಮ್ಮಿ ಕೊಡ್ತಾನಲ್ಲ, ಅದನ್ನ ಯಾರು ಕೇಳೋಣ? ಹೌದು. ಅದೇ ವಿಡಿಯೋ ಮಾಡ್ತಾ ಇದ್ದೆ. ಅದಕ್ಕೆ ಇಲ್ಲ ಸರ್, ಅಮೌಂಟ್ ಇಲ್ಲ. 300 ರೂಪಾಯಿ ಐತೆ, ನಾನು ಇವಾಗ ಫೈನಾನ್ಸ್ ಕಳಿಸ್ಬೇಕು 500 ರೂಪಾಯಿ. ಇನ್ನೂ 200 ರೂಪಾಯಿ ದುಡಿಬೇಕು ಅಂತ ಕೂತಿದ್ದೀನಿ. ದುಡಿಮೆ ನೋಡಿದ್ರಿಲ್ವೇ, ಡ್ಯೂಟಿ ಒಂದು ಬೀಳ್ತಾ ಇಲ್ಲ. ಸರಿ ಸರ್, ಬರ್ತೀನಿ. 4 ಗಂಟೆಗೆ ಬಂದಿರೋದು. 7 ಗಂಟೆ 239 ರೂಪಾಯಿ. 200 ರೂಪಾಯಿ ಪೆಟ್ರೋಲು, ಅದು ಇದು. ಇಷ್ಟೇ ಇರೋದು. 445 ರೂಪಾಯಿ. ಸಾರಿ, 445 ರೂಪಾಯಿ. 200 ರೂಪಾಯಿ ಫೈನಾನ್ಸ್ ಕಳಿಸ್ಬೇಕು. ನಾವು ಇಲ್ಲ ದಾಡ್ತಾ ಇದೀವಿ. ಒಂದ್ 50 ರೂಪಾಯಿ ಡ್ಯೂಟಿ ಸರ್, ಜಾಸ್ತಿ ಬೇಡ. 50 ರೂಪಾಯಿ ಡ್ಯೂಟಿ. ನಿಮ್ ಕಣ್ ಮುಂದೆನೆ ಇಷ್ಟೊತ್ತು ಮಾತಾಡ್ತಾ ಇದೀನಲ್ಲ, ಒಂದು ಡ್ಯೂಟಿ ಬಂದಿಲ್ಲ. ಯಾಕಂದ್ರೆ ಅರ್ಧ ಗಂಟೆ ಹಿಂಗೆ ಹಿಡ್ಕೊಂಡು ಕೂತ್ಕೋತೀನಿ. ಡ್ಯೂಟಿ ಬಂದ್ರೆ ಸರಿ, ಡ್ಯೂಟಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನನ್ಗಲ್ಲಿ ಬೀರಲ್ಲಿ ಕಾಣಿಸುತ್ತೆ, ಟಕ್ ಅಂತ ಹಾಕೊಂಡ್ ಬಿಡ್ತೀನಿ. ಕುತ್ಕೊಳ್ಳೋಣ, ಸರಿ ಕುತ್ಕೊಳ್ಳೋಣ ಬನ್ನಿ. ಏನೋ ಒಂದ್ ಮಾತಾಡ್ತಾ ಇರೋಣ. ಇರುವಂತ ಸಿಚುವೇಶನ್ ಹಿಂಗಿದೆ. ಬೈಕ್ ಟ್ಯಾಕ್ಸಿಂದಾನೆ ದುಡಿಮೆ ಆಗ್ತಾ ಇಲ್ಲ. ಅದ್ರಲ್ಲಿ ಏನ್ ಗೊತ್ತಾ, ಕಷ್ಟಕ್ಕೆ ಅಂತ ಮಾಡೋದು ತುಂಬಾ ಜನ. ಸಿಕ್ತು ಹೊಡೆದೆ ಅಂತಂದ್ರೆ ಅದನ್ನು ಇಲ್ಲ. ಏನು ಎತ್ತ ನೋಡಿಲ್ಲ, ಹೊಡೆದಿದ್ದೀನಿ. ಅದ್ 5 ಕಿಲೋಮೀಟರ್ ಐತೋ 10 ಕಿಲೋಮೀಟರ್ ಐತೋ ಗೊತ್ತಿಲ್ಲ, ಹೊಡೆದಿದ್ದೀನಿ ಒಟ್ನಲ್ಲಿ ಬಾಡಿಗೆ. 57 ರೂಪಾಯಿ ಅಷ್ಟೇ ನೋಡಿದ್ದು ನಾನು. ಅದು 4 ಕಿಲೋಮೀಟರ್ ಐತೋ 3 ಕಿಲೋಮೀಟರ್ ಐತೋ 5 ಕಿಲೋಮೀಟರ್ ಐತೋ ನನಗಂತೂ ಗೊತ್ತಿಲ್ಲ. ಸಿಕ್ತು ಹೊಡೆದೆ ಅಷ್ಟೇ. ಇನ್ನು ಎಷ್ಟೊತ್ತು ಮಾತಾಡ್ಬೇಕು ನೋಡೋಣ. ಈ ಜನವರಿ ಅಂಕರು ನನ್ನಂತೂ ಅದು 3 ಬಾಗ್ಲಾಗೈತೆ, ಪಕ್ಕ ಹೇಳ್ತೀನಿ ಕೇಳಿ. ಜನವರಿ ಅಷ್ಟಿಷ್ಟಲ್ಲ. ಏನು ವಿಡಿಯೋ ಮಾಡೋದ್ ಬಿಟ್ಟು ದುಡಿಮೆ ಕಡೆ ಗಮನ ಕೊಡೋ ಲೌಡೆ ಕಮೆಂಟ್ಗಳು.
ನನ್ನ ದುಡಿಮೆ ನಾನ್ ಮಾಡ್ತಾ ಇದ್ದೀನಿ, ನನ್ನ ಜವಾಬ್ದಾರಿನ ನಾನ್ ನೋಡ್ಕೊತಾ ಇದ್ದೀನಿ. ನನಗೆ ವಿಡಿಯೋ ಮಾಡೋದಿಷ್ಟ ಮಾಡ್ತಾ ಇದ್ದೀನಿ. ನಾನು ಯಾರಿಗೂ ಹೋಗ್ಬಿಟ್ಟು ಹೇಳಿಲ್ವಲ್ಲ ಗುರುವೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬಾ ನನ್ ವಿಡಿಯೋದಲ್ಲಿ ಅಂತ. ನನಗೆ ಏನ್ ಇಷ್ಟನೋ ನಾನ್ ಮಾಡ್ತೀನಿ. ಇವತ್ತು ಬೆಳಿತೀನೋ ಗೊತ್ತಿಲ್ಲ, ವಿಡಿಯೋದಲ್ಲಿ ವ್ಯೂಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ವಿಡಿಯೋ ಮಾಡೋದಿಷ್ಟ ನಾನ್ ಮಾಡ್ತೀನಿ. ಅದನ್ನ ಯಾರು ತಡೆಯೋ ಹಕ್ಕು ಇಲ್ಲ. ತಡೆದ್ರು ಕೂಡ ಅವರಿಂದ ನಂದೇನು ಹೋಗಲ್ಲ, ಹೇಳೋ ಹಕ್ಕು ಇಲ್ಲ. ನನ್ ವಿಡಿಯೋ ಇಷ್ಟ ನಾನ್ ಮಾಡ್ತೀನಿ. ವಿಡಿಯೋ ನೋಡ್ತೀರಾ ನೋಡ್ಕೊಳ್ಳಿ, ಇಲ್ವಾ ಸ್ಕಿಪ್ ಮಾಡಿ. ಕೆಟ್ಟದ ಕಮೆಂಟ್ ಮಾಡ್ಬಿಟ್ಟು ನಮ್ಮನ್ನ ಡಿಮೋಟಿವೇಟ್ ಅಂತ ಮಾಡಕ್ ಹೋಗ್ಬೇಡಿ. ಡಿಮೋಟಿವೇಟ್ ಆಗ್ತಾರೆ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಕೆಲವೊಬ್ರು ಹೇಳೋದು ಅದನ್ನೆಲ್ಲ ಮಾತಾಡ್ತಾರೆ ಗುರುವೆ, ಏನು ಮಾಡಕ್ಕಾಗಲ್ಲ, ವೇಟಿಂಗ್ ಪ್ಯಾಸೆಂಜರ್ ಬರ್ತಾರೆ. ಫುಟೇಜ್ ತಿಂತಾ ಇದ್ದೀನಿ, ವಿಡಿಯೋ ಲೆಂತ್ ಆಗ್ಬೇಕಲ್ವಾ, ಅದಕ್ಕೆ ಫುಟೇಜ್ ತಿಂತಾ ಇದ್ದೀನಿ. ಬೆಳಗ್ಗೆಯಿಂದ ಏನು ರೆಕಾರ್ಡ್ ಮಾಡಿಲ್ಲ, ಅದಕ್ಕೆ ಇವಾಗ ಫುಟೇಜ್ ತಿಂತಾ ಇದ್ದೀನಿ. ಆಟೋ ಡ್ಯೂಟಿ ಮುಗೀತು, ಅಂಗಡಿ ನೋಡ್ಕೊಂಡು ಕೂತಿದೀವಿ. ಸೊ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಅಲ್ಲಿ. ತನಕ ಟೇಕ್ ಕೇರ್ ಅಂಡ್ ಬಾಯ್.